ಸೊ ಇವತ್ತ ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸಿ ಚಿತ್ರಾನ್ನ ಮಾಡೋದನ್ನ ತೋರಿಸ್ತೀನಿ. ಅದೇ ತರ ಕ್ಯಾಂಡಿ ಮಾಡೋದನ್ನು ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಯಾರೆಲ್ಲ ಹೊಸದಾಗಿ ಚಾನಲ್ ಅನ್ನ ನೋಡಕತ್ತಿರಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡ್ರಿ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಬೆಟ್ಟದ ನೆಲ್ಲಿಕಾಯಿ ಆಯುರ್ವೇದಕದೊಳಗೆ ಬಹಳಷ್ಟು ಆರೋಗ್ಯಕಾರಿ ಗುಣಗಳನ್ನು ಹೊಂದೈತೆ ಅಂತ ಮೊದಲಿತ್ರ ನಮ್ಮ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ. ಸೊ ಇದನ್ನು ನಾವು ಡೈಲಿ ಸೇವಿಸೋದ್ರಿಂದ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ ದೇಹದೊಳಗೆ. ಆಮೇಲೆ ಮಕ್ಕಳಲ್ಲಿ ಕಣ್ಣಿನ ದೋಷ ಕೂಡ ಕಡಿಮೆ ಆಗ್ತದೆ. ಆಮೇಲೆ ಜೀರ್ಣಕ್ರಿಯೆ ಸಹ ಬಹಳಷ್ಟು ಇಂಪ್ರೂವ್ ಆಗ್ತದೆ. ಸೊ ಮೊದಲಿಗೆ ನೀರನ್ನು ಹಾಕಿ ಇಲ್ಲೇ ನಾನು ನೆಲ್ಲಿಕಾಯಿ ತೊಳೆದಿದ್ದನ್ನೆಲ್ಲನೂ ಆ ನೀರಿನೊಳಗೆ ಹಾಕಿ ಒಂದೇ ಒಂದು ಕುದಿಸ್ಬೇಕು ಸಾಕು. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಅದು ಬೆಂದು ಬಿಡ್ತೈತಿ. ಸೊ ಕುದಿಸಿದ ನಂತರ ಇದನ್ನು ಒಂದು ಪ್ಲೇಟ್ನೊಳಗೆ ಈ ರೀತಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಸೊ ಸ್ವಲ್ಪ ತಣ್ಣಗಾದ ನಂತರ ಈ ಥರ ನೀವು ಒಳಗಿನ ಬೀಜ ತೆಗೆದು ಈ ಥರ ಅದನ್ನು ಸಪ್ರೇಟ್ ಮಾಡಿಡ್ರಿ. ನಂತರ ನಾನಿಲ್ಲಿ 1 ಕಪ್ಪು ಸಕ್ಕರೆಯನ್ನು ಹಾಕೊಳಕತ್ತೀನಿ. ಅದಕ್ಕೆ ಅರ್ಧ ಕಪ್ಪು ನೀರನ್ನು ಹಾಕೋರಿ ಸಾಕು. ಸೊ ಇದನ್ನು ಸಹ ಒಂದು ಕುದಿ ಬರುವವರೆಗೂ ಚಲೋತ್ನಾಗಿ ನಾವು ಕುದಿಸ್ಬೇಕಾಗ್ತದೆ ನೋಡ್ರಿ. ಇದೇ ಥರ ನಂತರ ನಾವೇನು ಬೇಯಿಸಿಟ್ಟಿದ್ವಲ್ರಿ ಬೆಟ್ಟದ ನೆಲ್ಲಿಕಾಯಿನ ನಾವಿಲ್ಲೇ ಸಕ್ರೆ ಪಾಕದೊಳಗೆ ಹಾಕಿ ಒಂದು 5 ರಿಂದ 10 ನಿಮಿಷ ಇದರೊಳಗೆ ಬಿಟ್ಬಿಡಬೇಕು. ಸೊ ಬಿಟ್ಟ ನಂತರ ಇದನ್ನು ಒಂದು ಸಾನಿಗೆ ಒಳಗೆ ನೀರಿನ ಅಂಶ ಪೂರ್ತಿ ಹೋಗುವವರೆಗೂ ಈ ಥರ ಸೋಸ್ಕೋರಿ. ಅದನ್ನು ನಿಮ್ಗೇನಾದರೂ ನೆಲ್ಲಿಕಾಯಿ ಸಿಕ್ಕಾಗ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ. ಟ್ರಾವೆಲ್ ಮಾಡಬೇಕಾದ್ರೆ ಈ ನೆಲ್ಲಿಕಾಯಿದ್ದು ಕ್ಯಾಂಡಿ ತುಂಬಾ ರುಚಿ ಅನಿಸುತ್ತೆ. ಮಕ್ಕಳಿಗೆ ಭಾಳ ಇಷ್ಟ ಆಗ್ತದ್ರಿ ಇದು. ಹೊರಗಡೆ ಚಾಕ್ಲೇಟ್ ಕೊಡಿಸೋ ಬದಲು ಈ ಥರ ಮಕ್ಕಳಿಗೆ ಹಣ್ಣಿನ ಮೂಲಕ ಆಮೇಲೆ ಈ ಥರ ನೆಲ್ಲಿಕಾಯಿ ಮೂಲಕ ನೀವು ಕ್ಯಾಂಡಿ ಮಾಡಿಕೊಟ್ರೆ ಬಹಳಷ್ಟು ಇಷ್ಟಪಟ್ಟು ತಿಂತಾರೆ. ಆಮೇಲೆ ಆರೋಗ್ಯಕಾರಿ ಕೂಡ. ಸೊ ನೀರಿನ ಅಂಶ ಪೂರ್ತಿ ಹೋಗಿಂದ ಒಂದು ಪ್ಲೇಟ್ನೊಳಗೆ ಹಾಕಿ ಇದನ್ನು 1-2 ದಿನ ಚಲೋತ್ನಾಗಿ ಬಿಸಿಲಿನೊಳಗೆ ಒಣಗಿಸ್ಕೊಂಡ್ಬಿಡ್ಬೇಕು ನೋಡ್ರಿ. ಈ ಥರ ಆಗ್ತದೆ ಒಣಗಿಸಿದ ನಂತರ. ಸೊ ತುಂಬಾ ರುಚಿಯಾಗಿರ್ತೈತ್ರಿ ಇದು. ಪೂರ್ತಿ ಒಣಗಿದ ನಂತರ ಇದಕ್ಕೆ ಸ್ವಲ್ಪ ನಾವು ಇದಕ್ಕೆ ಸಕ್ಕರೆ ಪುಡಿಯನ್ನು ಹಾಕೋನು ನೋಡ್ರಿ. ಸ್ವಲ್ಪ ಹಾಕೋರಿ ಸಾಕು. ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಸಾಕು. ಬೆಟ್ಟದ ನೆಲ್ಲಿಕಾಯಿ ಕ್ಯಾಂಡಿ ರೆಡಿ ನೋಡ್ರಿ. ಮಕ್ಕಳಿಗೆ ಭಾಳ ಇಷ್ಟ ಆಗ್ತದೆ. ಸೊ ಖಂಡಿತ ಒಮ್ಮೆ ಟ್ರೈ ಮಾಡಿರಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಂತರ ನಾನಿಲ್ಲಿ ನೆಲ್ಲಿಕಾಯಿ ಸಿರಪ್ಪನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನೀವು ಕ್ಯಾಂಡಿ ಮಾಡಿದ ನಂತರ ಚೆಲ್ಲಕ್ಕೆ ಹೋಗಬೇಡ್ರಿ. ಇದನ್ನು ಸಹ ಯಾವ ರೀತಿ ಯೂಸ್ ಮಾಡ್ಬೇಕಂತ ನಾನು ತೋರಿಸ್ತೀನಿ ನಿಮ್ಗೆ. ಸೊ ಆ ನೀರನ್ನು ಇಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು. ಅದಕ್ಕೆ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡು ಗಟ್ಟಿ ಆಗುವವರೆಗೂ ಇದನ್ನು ಕುದಿಸ್ಕೊಂಬಿಡ್ರಿ. ಈ ಥರ ಇದಕ್ಕೆ ಒಂದು ಚಿಟಿಗೆಯಷ್ಟು ಉಪ್ಪನ್ನು ಹಾಕೋರಿ, ಇನ್ನೂ ರುಚಿ ಆಗ್ತದೆ. ನಾನಿಲ್ಲೇ 1 ಚಿಟಿಗೆಯಷ್ಟು ಉಪ್ಪನ್ನು ಹಾಕಾಕತ್ತೀನಿ ನೋಡ್ರಿ. ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಬೇಕಾಗ್ತದೆ ನೋಡ್ರಿ. ಇಷ್ಟು ಬರಬೇಕು ಕನ್ಸಿಸ್ಟೆನ್ಸಿ. ನಿಮ್ಮ ಕಡೆ ಏನಾದರೂ ಚಾಕ್ಲೇಟದ್ದು ಮೋಲ್ಡ್ ಇದ್ರೆ ಅದ್ರೊಳಗೆ ಹಾಕ್ಬೋದು. ಇಲ್ಲದೇ ಇದ್ದರೆ ಈ ಥರ ಬಟರ್ ಪೇಪರ್ದೊಳಗೆ ಸ್ಪೂನಿಂದ ಈ ಥರ ಹಾಕಿ ನೀವು ಫ್ರಿಜ್ನೊಳಗೆ ಸೆಟ್ ಮಾಡೋದಕ್ಕೆ ಇಟ್ಬಿಟ್ರೆ ಸಾಕು. ಮಕ್ಕಳಿಗೆ ಇದನ್ನು ನೀವು ತಿನ್ನೋದಕ್ಕೆ ಕೊಡ್ಬೋದು ಪೇಪರ್ ಮಟ್ಟಿಗತ್ತಲೆ ನೋಡ್ರಿ. 6ರಿಂದ ಸೇಮ್ ಪೇಪರ್ ಮಟ್ಟಿ ಟೈಪ್ ಆಗುತ್ತೆ ನೋಡ್ರಿ. ಆಮೇಲೆ 3ನೇ ರೆಸಿಪಿ ನಾನಿಲ್ಲೇ ಬೆಟ್ಟದ ನೆಲ್ಲಿಕಾಯನ್ನು ಹಾಕಿ ಚಿತ್ರಾನ್ನ ಮಾಡಿದ್ದೀನಿ ರೀ. ತುಂಬಾ ರುಚಿಯಾಗಿತ್ತು. ಇದಕ್ಕೆ 2 ಸ್ಪೂನ ಎಣ್ಣೆ ಹಾಕೋರಿ. ಆಮೇಲೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ, ನಂತರ ಸ್ವಲ್ಪ ಕಡಲೆಬೇಳೆ, ಆಮೇಲೆ ಶೇಂಗಾ ಹಾಕಿ ಚಲೋತ್ನಾಗ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ. ನಂತರ ಇಲ್ಲ ನಾನು 3 ಒಣ ಮೆಣಸಿನ್ಕಾಯಿ ಆಮೇಲೆ ಹಸಿ ಮೆಣಸಿನ್ಕಾಯನ್ನ ಹಾಕೊಳಕತ್ತೀನಿ. ಅದನ್ನು ಸಹ ಎಣ್ಣೆ ಒಳಗೆ ಚಲೋತ್ನಾಗ ಫ್ರೈ ಮಾಡಿರಿ. ನಂತರ ನಾನಿಲ್ಲಿ ತುರಿದಂತಹ ಶುಂಠಿ ಹಾಕೊಂಡಿದ್ದೀನಿ ರೀ. ಆಮೇಲೆ ತುರಿದಂತಹ ನೆಲ್ಲಿಕಾಯನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಇಷ್ಟಪಡೋರು ಹೆಚ್ಚಿಗೆನೂ ಹಾಕೋಬೋದು. ಸ್ವಲ್ಪ ಕರಿಬೇವು, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಡ್ರಿ. ಆಮೇಲೆ ಮಾಡಿದಂತಹ ಅನ್ನವನ್ನು ಇದು ಕಲಿಸಿದ್ರೆ ಸಾಕು. ನಿಮ್ಮ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ನೋಡ್ರಿ. ಈ 3 ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್